ಮುಂದೆ ಬರುವ ಎಲ್ಲರೂ ಸಿಗ್ತದೆ. Yesterday night at about 11:30 PM ಅದು ಸಿದ್ದು ಅಂತ ಅಲ್ಲಿ ಆ ಸ್ಕೂಲ್ನಲ್ಲಿ ಕೆಲಸ ಮಾಡ್ತಿದ್ದೆ. ಈಗ ಇಲ್ಲತ್ತ ఫోన్ ಮಾಡಿದಾరా సార్ ఇలా ఫోన్ ಮಾಡಿ ఇంక మీ సన్నకి కొంచెం సీరియస్ ఉంది, మీరు అర్జెంట్ రండి ఓపీడీకి, వాడు ಭರತ್ ಅనే ಅబ్బాయి ಕೊಟ್ಟಿನಾಡಂತ ಹೇಳಿದಾರೆ. ತಕ್ಷಣ ನಾನು ನಮ್ಮ ಫ್ಯಾಮಿಲಿ ಎಲ್ಲರೂ ಬಂದು ನೋಡಿದ್ರೆ ನಮ್ಮ ಡೆಡ್ ಬಾಡಿ ನೋಡಿದ್ವಿ ನಮ್ಮ ಮಗದ್ದು. ಆದಮೇಲೆ ಬಗಲಿಗೆ ನಾವು ಹುಡುಗರು ಇದ್ದಾರೆ, ಅವರು ರಕ್ಷಿತ್ ಆಗಲಿ ವಿನಯ್ ಆಗಲಿ, ಇದು ವಿನಯ್ನವ್ರ ತಮ್ಮ ವಿಷ್ಣು ಅವರೆಲ್ಲರನ್ನ ಸ್ವಲ್ಪ ಕೇಳ್ಕೊಂಡ್ರೆ ಭರತ್ ಎಲ್ಲರನ್ನೂ ಬಡಿದಿದ್ದಾನಂತ, ಅವರು ಚಾಕುತಲ್ಲಿ ತಿವಿದು ಎಲ್ಲನೂ ರಾಡ್ತಲ್ಲಿ ಬಡಿದಿದ್ದಾನಂತ ಅವರು ಹೇಳಿದ್ದಾರೆ. ಅಷ್ಟೇ, ಕಾರಣ ಏನಿಲ್ಲ. ನಾನು ಹೋಗಿದ್ದಾಗ ನಾನು ಅದಕ್ಕಿಂತ ಮೊದಲು ನಾನು ನೋಡಿನಿ ಅಲ್ಲಿ ಸ್ಕೂಲ್ಗೆ ನಾನು ವಿಸಿಟ್ ಮಾಡ್ತಿದ್ದೆ. ಯಾರು ಅಲ್ಲಿ ಅಡಮೆಂಟ್ ಮೈಂಡ್ ಏನು ಇದ್ದವ್ರು ಏನಿಲ್ಲ. ಈಗ ಅವನಾಗಲಿ ನಮ್ಮ ಹುಡುಗರಾಗಲಿ ಅಲ್ಲಿ ಇವರು ಇಂಜೂರ್ಡ್ ಪರ್ಸನ್ ಸರ್. ಮತ್ತು ಅದು ಹೆಂಗೆ ನಡೆದದ ಅರ್ಥ ಆಗೋದು. ಏನೋ ಅವ್ನು ಇಂಟಾಕ್ಸಿಕೇಷನ್ ಮೈಂಡ್ನಲ್ಲಿ ಮಾಡಿರ್ಬೋದು ಅಂತ ಅನಿಸ್ತದೆ. ಯಾಕಂದರೆ 9 ಮೆಂಬರ್ಸ್ 1 ಪರ್ಸನ್ ಅಟ್ ದ ಸೇಮ್ ಟೈಮು ಹೊಡಿಬೇಕಂದ್ರೆ ಅದು ಹೈಲಿ ಇಂಪಾಸಿಬಲ್. ಸೊ ಆ ಮೈಂಡು ಇಂಟಾಕ್ಸಿಕೇಷನ್ ಮೈಂಡ್ನಾಗ ಇದ್ದಾಗಾದರೆ ಪ್ರೊವೋಕ್ ಮಾಡ್ಕೊಂಡು ಮೈಂಡ್ನ ಮಾಡೋಕ್ಕೆ ಬರ್ತದೆ. ಅದು ನೋಡಿ ನಡೆದಿರ್ಬೋದು ಅಂತ. ಇದ್ರಾಗ ಮ್ಯಾನೇಜ್ಮೆಂಟು ವೈಫಲ್ಯಾಗನೈತೆ. ಯಾಕಂದರೆ ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲ ತಗೋಬೇಕು. ಅವನು ಚಾಕು ತಂದಾನಂದ್ರೆ ಹೆಂಗೆ ತಗೊಂಡು ಬಂದಲ್ಲಿ ಹಾಸ್ಟೆಲ್ನಾಗ ಎಲ್ಲ ಇದು ಮಾಡಬೇಕು. ಏನಿಲ್ಲ ಸರ್, ನೈಟು 11 o'clock ಫೋನ್ ಮಾಡಿ ನಿಮ್ಮ ಮನೆಗೆ ಸೀರಿಯಸ್ ಆಗಿದೆ ಅಂದರೆ ನಾವೇ ಹೆಲ್ತ್ ಪ್ರಾಬ್ಲಮ್ ಏನಂತ ಬಂದ್ವಿ. ಆಮೇಲೆ ಯಾರು ಭರತ್ ಅಂತ ಅವನು ಫ್ರೆಂಡ್ ತಿವಿದಿದ್ದಾನೆ ಅಂತ ಹೇಳಿದ್ದಾರೆ ಸರ್. ಕ್ರೂಸ್ಪೇಟ್ ಪೊಲೀಸ್ ಸ್ಟೇಷನ್ನಲ್ಲಿ ದಿನಾಂಕ 8/3/2026 ಒಂದು ವರದಿ ಆಧಾರದ ಮೇಲೆ ಪ್ರಕರಣವನ್ನು 36/26 ಅಂದರೆ 36/2026 ಕ್ರಮ ಸಂಖ್ಯೆಯಲ್ಲಿ ಒಂದು FIR ಅನ್ನು ಕ್ರೂಸ್ಪೇಟ್ ಪೊಲೀಸ್ ಸ್ಟೇಷನಲ್ಲಿ ರಿಜಿಸ್ಟರ್ ಮಾಡಿರುವಂಥದ್ದಿದೆ. ಅದರಲ್ಲಿ ದೂರಿನಲ್ಲಿ ಬಂದಿರೋ ಮಾಹಿತಿ ಮೇರೆಗೆ ಕ್ರಮವಾಗಿ 103 ಸಬ್ ಕ್ಲಾಸ್ 1, 109, 118 ಸಬ್ ಕ್ಲಾಸ್ 1, 118 ಸಬ್ ಕ್ಲಾಸ್ 2 ಹಾಗೂ 125 BNS ಸೆಕ್ಷನ್ ಅಡಿಯಲ್ಲಿ ಈ ಪ್ರಕರಣವನ್ನು ದಾಖಲಿಸಲಾಗಿದೆ. ಈ ದೂರಿನ ಸಾರಾಂಶ ಏನಂತಂದ್ರೆ, ದಿನಾಂಕ 7/3/2026 ಒಂದು ನಗರದಲ್ಲಿ, ಬಳ್ಳಾರಿ ನಗರದಲ್ಲಿ ತಾಳೂರು ರೋಡಲ್ಲಿ ಇರುವಂತಹ ಒಂದು ಖಾಸಗಿ ವಿದ್ಯಾಸಂಸ್ಥೆಯ ಹಾಸ್ಟೆಲ್ನಲ್ಲಿ ಇದ್ದಂತಹ ಮಕ್ಕಳಿಗೆ, ಸ್ಟೂಡೆಂಟ್ಸ್ ಆಫ್ ಡಿಫ್ರೆಂಟ್ ಏಜ್ ಗ್ರೂಪ್ 10, 12 ಹಾಗೂ 15 ವರ್ಷ ವಯಸ್ಸಿನ 9 ಮಕ್ಕಳು ಹಾಸ್ಟೆಲ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರಲ್ಲೇ ಒಬ್ಬನಾಗಿರುವಂತಹ ಒಂದು ಮಗು 15 ವರ್ಷ ವಯಸ್ಸು, ಇವನು ಕಾನೂನಿನ ಸಂಘರ್ಷಕ್ಕೆ ಒಳಗಾಗಿರುವಂತಹ ಒಂದು ಅವರ ಸಹಪಾಠಿ, ಇವನು ಏಕಾಏಕಿ ಅವರ ಮೇಲೆ ಹಲ್ಲೆ ನಡೆಸಿ ಒಂದು ರಾಡ್ ಹಾಗೂ ಒಂದು ಶಾರ್ಪ್ ಒಂದು ವೆಪನನ್ನು ಯೂಸ್ ಮಾಡಿಕೊಂಡು ಮಕ್ಕಳ ಮೇಲೆ ಏಕಾಏಕಿ ಹಲ್ಲೆ ನಡೆಸಿ ಸುಮಾರು ಮಕ್ಕಳಿಗೆ ವೇರಿಯಸ್ ಟೈಪ್ಸ್ ಆಫ್ ಇಂಜುರೀಸ್, ನಾವೇನು ಹೇಳ್ತೇವೆ ಸಿಂಪಲ್ ಇಂಜುರಿ, ಹಾಗೆ ಗ್ರೀವಸ್ ಇಂಜುರಿ, ಹಾಗೆ ಒಂದು ಮಗುಗೆ ಫೇಟಲ್ ಇಂಜುರಿ ಆಗಿಬಿಟ್ಟು ಒಂದು ಮಗು
ಮೃತಪಟ್ಟಿರುವಂಥದ್ದು ನಮಗೆ ಈ ಘಟನೆಯಲ್ಲಿ ನಡೆದಿರುವಂಥದ್ದು. ಸೊ ಈ ಸಂದರ್ಭದಲ್ಲಿ ಮಕ್ಕಳು ಹಾಸ್ಟೆಲಲ್ಲಿ ಇದ್ದಂಥ ಸಂದರ್ಭದಲ್ಲಿ ಒಬ್ರು ವಾರ್ಡನ್ ಕೂಡ ಅಲ್ಲೇ ಇದ್ದಂಥವರು. 8 ಜನ ಟೋಟಲ್, 7 ಜನ ಮಕ್ಕಳು, ಒಬ್ರು ವಾರ್ಡನ್, ಇವರು ಆ ಸಂದರ್ಭದಲ್ಲಿ ಇದ್ದು ಇಂಜೂರ್ ಆಗಿರುವಂಥವ್ರು. ಅದರಲ್ಲಿ ಒಂದು ಹೆಣ್ಣು ಮಗು ಕೂಡ ಇರುವಂಥದ್ದು, ಅವರ ಸಹಪಾಠಿ. ಸೊ ಎಲ್ಲರೂ ಇದ್ದಂತಹ ಈ ಒಂದು ಹಾಸ್ಟೆಲ್ನಲ್ಲಿ ಈ ಪ್ರಕರಣ ನಿನ್ನೆ ರಾತ್ರಿ, ತಡರಾತ್ರಿ ಸುಮಾರು 10 ಗಂಟೆಯಿಂದ 11 ಗಂಟೆ ಮಧ್ಯದಲ್ಲಿ ನಡೆದಿರುವಂಥದ್ದು. ಹಿನ್ನೆಲೆ ಇದ್ರದ್ದು ಏನಂತಂದ್ರೆ, ಮಗುವಿನ ಬಗ್ಗೆ ನಾವು ಈಗಾಗಲೇ ವಿಚಾರಣೆ ಮಾಡ್ತಾ ಇರುವಂಥದ್ದಿದೆ. ಯಾರು ಈ ಅಸಾಲ್ಟ್ ಮಾಡಿರುವಂಥ ಮಗು ಈಗಾಗಲೇ ಅಟ್ ಲಾರ್ಜ್ ಇದ್ದಾನೆ, ಅವನು ಕಣ್ತಪ್ಪಿಸಿಕೊಂಡಿದ್ದಾನೆ. ಸೊ ಅವನನ್ನ ಪತ್ತೆ ಹಚ್ಚುವ ಬಗ್ಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಸುಮಾರು ಎಫರ್ಟ್ಸ್ ನಡೀತಾ ಇದೆ. ಈ ನಿಟ್ಟಿನಲ್ಲಿ ನಾವು ಒಂದು 5 ಇನ್ಸ್ಪೆಕ್ಟರ್ಸನ್ನ ಹಾಗೂ 2 ಸಬ್ ಇನ್ಸ್ಪೆಕ್ಟರ್ಸನ್ನ ಒಳಗೊಂಡಂತೆ ಟೀಮ್ಸನ್ನ ಮಾಡಿಬಿಟ್ಟು ಟೆಕ್ನಿಕಲಿ ಅನಲೈಸ್ ಮಾಡುವಂಥದ್ದು. ಮೇನ್ಲಿ CCTV ಫುಟೇಜನ್ನು ನಾವು ಆಲ್ ಓವರ್ ಸಿಟಿ ಅವನ ಮೂವ್ಮೆಂಟ್ ಯಾವ ಕಡೆ ಆಗಿದೆ ಅನ್ನೋದನ್ನ ಪರಿಶೀಲನೆ ಮಾಡಲಿಕ್ಕೆ ಟೀಮ್ಸನ್ನು ಮಾಡಿದ್ದೇವೆ. ಹಾಗೆ ಪ್ರಾಮಿನೆಂಟ್ ರೋಡ್ಸ್ ಅವ್ನು ಮೂವ್ ಆಗ್ತಾ ಇರುವಂಥದ್ದು ಎಲ್ಲಿದೆ CCTV ಇನ್ಫಾರ್ಮೇಶನ್ ಪ್ರಕಾರ ಅದನ್ನ ಪತ್ತೆ ಹಚ್ಚೋದಕ್ಕೆ ಅವನ ಚೆಹರೆ ಈಗಾಗಲೇ ನಮ್ಮ ಜೊತೆ ಇರೋದ್ರಿಂದ ಈ ಟೀಮ್ಸ್ ಕೂಡ ಆನ್ ಗ್ರೌಂಡ್ ವರ್ಕ್ ಮಾಡ್ತಾ ಇರುವಂಥದ್ದಿದೆ. ಇದು ಬಸ್ ಸ್ಟ್ಯಾಂಡ್, ಹಾಗೆ ನಮ್ಮ ರೈಲ್ವೆ ಸ್ಟೇಷನ್ನು, ಹಾಸ್ಪಿಟಲ್ಸು, ಮತ್ತೆ ಬೇರೆ ಪ್ಲೇಸಸ್ ಅಂದರೆ ಐಸೋಲೇಟೆಡ್ ಹೌಸಸ್ ಇರ್ಬೋದು ಅಥವಾ ಲೇಔಟ್ಗಳಿದೆ, ಅಲ್ಲಿ ಎಲ್ಲಾದರೂ ಅವನು ಹೋಗಿರುವಂಥ ಸಂದರ್ಭಗಳಿರುವಂಥ ಒಂದು ಅನುಮಾನ ಇದ್ದಿದ್ರಿಂದ ಎಲ್ಲ ಕಡೆ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಆಸ್ ಟೀಮ್ಸ್ ಆಪರೇಟ್ ಮಾಡ್ತಾ ಇದ್ದಾರೆ. ಈ ಪತ್ತೆ ಹಚ್ಚೋದ್ರ ಬಗ್ಗೆ, ಈ ಮಗುವನ್ನ ಪತ್ತೆ ಹಚ್ಚೋದ್ರ ಬಗ್ಗೆ ನಾವು ಆದಷ್ಟು ಬೇಗ ಒಂದು ಕ್ರಮ ತಗೊಳ್ತೇವೆ. ಹಾಗೆ ಇಂಜೂರ್ ಆಗಿರುವಂತಹ ಮಕ್ಕಳಲ್ಲಿ ಮೋಸ್ಟ್ ಆಫ್ ದೆಮ್ ಆರ್ ಔಟ್ ಆಫ್ ಡೇಂಜರ್. ಒಂದು ಮಗುವಿಗೆ ಗ್ರೀವಸ್ ಇಂಜುರಿ ಆಗಿರುವಂಥದ್ದಿದೆ. ಸೊ ಅದು ಅಂಡರ್ ಇಂಟೆನ್ಸಿವ್ ಕೇರ್ ಯೂನಿಟ್ ಅವರು ವಾಚ್ ಮಾಡ್ತಾ ಇರುವಂಥದ್ದಿದೆ. ಈ ಪ್ರಕರಣದಲ್ಲಿ ಮೃತಪಟ್ಟಿರುವಂತಹ ಬಾಲಕನ ತಂದೆ ಕಡೆಯಿಂದ ನಾವು ಒಂದು ಕಂಪ್ಲೇಂಟ್ ತಗೊಂಡು ಪ್ರಕರಣವನ್ನು ದಾಖಲಿಸಿರುವಂಥದ್ದು. ಅವರು ಈ ಆರೋಪಿತ ಅಥವಾ ಕಾನೂನಿನ ಸಂಘರ್ಷಕ್ಕೆ ಒಳಗಾದಂತಹ ಮಗುವಿನ ಜೊತೆಗೆ ಶಾಲಾ ಆಡಳಿತ ಮಂಡಳಿ ಮೇಲೆ ಕೂಡ ಅವರು ಅವರ ಕಡೆಯಿಂದ ಕೆಲವು ನೆಗ್ಲಿಜೆನ್ಸ್ ಆಕ್ಟ್ಸ್ ಆಗಿದೆ ಅನ್ನುವಂಥದ್ದನ್ನ, ಅವ್ರನ್ನ ಮಕ್ಕಳ ಮೇಲೆ ನಿಗಾ ವಹಿಸೋದ್ರ ಬಗ್ಗೆ ಅವರು ಕೆಲವು ನೆಗ್ಲಿಜೆನ್ಸ್ ತೋರಿಸಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಮಾಡಿ ಅವರ ವರದಿಯಲ್ಲಿ, ಅವರ ದೂರಿನಲ್ಲಿ ದಾಖಲು ಮಾಡಿರೋದ್ರಿಂದ ನಾವು FIR ಅಲ್ಲಿ ಮಗು ಹಾಗೂ ಶಾಲಾ ಆಡಳಿತ ಮಂಡಳಿಯನ್ನು ಕೂಡ ನಾವು ಆರೋಪಿತರನ್ನಾಗಿ ಮಾಡಿದ್ದೇವೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.